ಛೇ ಎಲ್ಲ ಸೋತ ಬಿಟ್ನಲ್ಲಿ ನನ್ನ ಕಡೆ ಬೇರೆ ರೊಕ್ಕನ ಇಲ್ಲಿಗ. ನಾ ಏನು ಮಾಡ್ಲಿಪ್ಪ, ರೊಕ್ಕ ಇದ್ರ ಆಡು, ಇಲ್ಲ ಅಂದ್ರೆ ಮತ್ತೆ ಬಿಡು ಗಾಡಿನ. ಆಯ್ತು ಬರ್ಲಿ ಹಂಗಾರ. ಮತ್ತೆ ನೋಡ್ತೀನಿ ಆತಂದ್ರೆ ಸಂಜೆಗೆ ಒಂದು ಸ್ವಲ್ಪ ಮುಳುಗಾಯಿ ಹರಿಯೋದವು, ಮೆಣ್ಸಿಕಾಯಿ ಹರಿಯೋದವು ಎಲ್ಲ ಹರಿದು ನಾಳೆ ಪಿಮ್ಸಿಗೆ ಹಾಕಿ ಸಿಕ್ಕ ರೊಕ್ಕ, ಇಲ್ಲ ಅಂದ್ರೆ ಇಲ್ಲ. ಆತು. ಹಲ್ಕಟ್ ಬಾಡೆ ಆ ಕೂಸಿನ ತಗೊಂಡು ಇಸ್ಪಿಟ್ ಆಡಕತ್ತಿ ಇಲ್ಲೇ. ಅದು ನಾನು ಇಲ್ಲಿ ಯಾರು ಇದ್ದಿದ್ದಿಲ್ಲ ಬೇಕು ಕರ್ಕೊಳಕದು. ಕೊಡ ಇನ್ನೊಂದು ಕೊಡ ಕೆಂಪವ, ನಂದು ಶಿಟ್ಟ ಬಾಳ ಐತಿ ಮುದುಕನ ಮ್ಯಾಗ. ಮುಂದಿಟ್ರ ಅನ್ನ ತಿಂತೀಯ ಸಗಣಿ ತಿಂತೀಯ? ಊರ್ ಬಾಡೆ ತುತ್ತು ಸೀದಾ ಬಾಯಾಗ ಹೋಯ್ತಿ ಮುಕ್ಕಳ ಇಟ್ಕೊಂತೀಯ, ಗೊತ್ತಾಗುದಿಲ್ಲ ನಿನಗ. ಸಣ್ಣ ಹುಡುಗನ್ ತಗೊಂಡ ಇಸ್ಪಿಟ್ ಆಡ್ಕೊತ ಕೂತೀನಿ ಇಲ್ಲೇ. ಆ ಹುಡುಗನ ಮನುಷ್ಯನ ಮ್ಯಾಗ ಏನ್ ತೆರಣ ಬೀಳ್ತದ ಗೊತ್ತಾಗತ್ತಿ ನಿನಗೆ? ಏನ್ ಮಂದಿ ಹುಡುಗನ ಅದ? ಊರ್ ಬಾಡೆ ನೀನು ಹೊಟ್ಟೆ ಹುಟ್ಟಿದ ಕೂಸ ಅದನ್ನ ಹಾದಿ ತಪ್ಪಿಸ್ಬೇಕಂತ ಮಾಡಿ ಏನ ಸಣ್ಣಂದಿರ್ತ? ಅದು ನಾನು ಆಡಕ್ ಬಂದಿದ್ದಿಲ್ ಬೇ. ಏನ್ ಬೇ ವಯಸ್ಸಿಗೆ ಬಂದ್ ಮಗನ್ ಮ್ಯಾಗ ಕೈ ಮಾಡ್ತೀಯನ? ಎದಿ ಉದ್ದ ಬೆಳದ್ ಮಗನ್ ಮ್ಯಾಗ. ಹಲ್ಕಟ್ ಬಾಡೆ ನೀ ಹೇಳುದೇ ನನಗೆ ಕೇಳಕತ್ತಿಲ್ಲ ಅಂತ ಮಾಡಕತ್ತೀಯನ? ಈ ಪರಿ ಒದರಾಕತ್ತೀಯಲ್ಲ. ಎದಿ ಉದ್ದ ಬೆಳೆದ ಬಿಟ್ರೆ ಸಾಲ್ದನ? ಜವಾಬ್ದಾರಿ ಇಲ್ಲ ನಿನ್ನ ಸಂಸಾರದ? ಎಷ್ಟು ದಿನ ಆತ್ ನೀ ಕುಡಿಯಾಕತ್ತಿ, ಇಸ್ಪಿಟ್ ಆಡಾಕತ್ತಿ, ಮನಿ ಮಠ ಸಂಸಾರ ಅನ್ನೋದು ತಲೆಯಾಗಿ ಇಟ್ಕೊಳ್ಳಾರ್ದಂಗ ಅಡ್ಡಾಡಕತ್ತಿ. ಆದ್ರೂ ಹೋಲ್ಬಿಡು ಹಾಳಾಗಿ ಏನು ಕಲ್ತ್ ಬಿಟ್ಟಾನ, ಕಲ್ತ್ ಹಾಳಾಗಿ ಹೋಗ್ಲಿ ಅಂತ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಬೈದ್ ಸುಮ್ಮನಾಕಿದ್ದೆ. ಪಾಪ ಹೆಂಡತಿ ಅದಕ್ಕೆ ದುಡಿಯಾಕ ಹೊರಗೆ ಹೊಂಟ್ರೆ ನಿಂಗೆ ಸಮಾಧಾನ ಆಗ್ಲಿಲ್ಲ. ಬಂಗಾರದಂತ ಹೆಂಡತಿ ಹೊರಗೆ ಹಾಕಿದ್ದಿ ಹಲಕಟ ಬಾಡೆ. ಈಗ ಮಗನ್ನ ಕರ್ಕೊಂಬಂದು ಅಂದ್ರೆ ನಿಂದು ಮಾಡಿಯಲ್ಲ ನೀನು ಘನಕಾರ್ಯ, ವಂಶ ಪಾರಂಪರಿಕವಾಗಿ ಅದನ್ನ ಮುಂದುವರ್ಸ್ಬೇಕಂತ ಮಾಡಿಯ ನೀನು. ಒಟ್ ನನ್ನ ಮಗನ್ನ ನನ್ನ ಕೈ ಹತ್ಲಂಗ್ ಮಾಡ್ಬೇಕಂತಾರ ಅವರು. ನನ್ನ ಮಗನ ಸುದ್ದಿಗೆ ಏನಾರ ಬಂದ್ರೆ, ನನ್ನ ಮಗನ ಮುಟ್ಟಿದ್ರೆ ಕಂಪ್ಲೇಂಟ್ ಈಗ ಹೋಗಿ ನೀ ಕೊಡ್ತೇನೆ. ಏನ ಇಡೀ ಓಣನ್ ಮಂದಿ ಸಾಕ್ಷಿ ಹೇಳ್ತಾರ, ನಾಯಿಗತೆ ಜೈಲೇ ಬಿದ್ದಿರ್ಬೇಕು. ಏನ ನೀವು ಮಾಡೋ ಕೆಲಸ ಚಪ್ಪಲ್ಲೇ ಹೊಡಿಬೇಕಂತಕತ್ತೈತಿ. ಆದ್ರೆ ಗಂಡನ್ ಹೊಡೆದು ಯಾಕೆ ಕರ್ಮ ಕಟ್ಕೊಲ್ಲ ಅಂತೇಳಿ ಹೋಗಿ ಅತ್ತಿಯರ್ ಕರ್ಕೊಂಡ್ ಬಂದೇನಿ. ಮಗನ್ನ ಎಲ್ಲಾ ತಂದಿಗಳು ಕನಸು ಕಾಂತಾರ, ನನ್ನ ಮಗ ಹಂಗ ಆಗ್ಬೇಕು, ನನ್ನ ಮಗ ಹಿಂಗ ಆಗ್ಬೇಕಂತೇಳಿ. ನೀವು ಇಸ್ಪಿಟ್ಟು ಜೂಜು ಇಂಥ ಕಡೆ ಕರ್ಕೊಂಡ್ ಕುಂದಿರ್ಸ್ಕೊಳತ್ತೀರಿ. ಸಾಲಿಗೆ ಹಚ್ಚು ವಯಸ್ಸಿನ ನರ್ಸರಿಗೆ ಬಾಲೋಡಿ ಕಳಿಸ್ಬೇಕಾ ಕುಸಿನಿಗ. ಈಗ ಆ ವಯಸ್ಸಿನ ನೀನು ಹುಡುಗನ ಎತ್ಕೊಂಡ್ ಕೂತಿಯೇನ? ನಿನಗ ನನಗೆ ಹರಿದು ಹೋತಿವತ್ತು ಋಣ. ಏನ ನೀ ಬದ್ಲಕ್ಕಿ ಆತ ನೀ ಮಾಡಿ ತಪ್ಪು ತಿಳ್ಕೊತಿ ಅಂತ ನಾ ತಿಳ್ಕೊಂಡ್ರೆ ಇಲ್ಲ, ನೀ ಮತ್ತೋಡಿ ಜಾಸ್ತಿ ಮಾಡ್ತಿ. ನಿನ್ನಂತ ಸಹವಾಸ ನನಗೆ ಅದಕ್ಕೆ ಬೇಕಾಗೈತಿ. ಏನ ನನಗೆ ದುಡ್ಕೊಂಡು ತಿನ್ನೋದು ಗೊತ್ತು, ನನ್ನ ಮಗನ ನೋಡ್ಕೊಳ್ಳೋದು ಗೊತ್ತು, ನಮ್ಮ ಅತ್ತಿನ ನೋಡ್ಕೊಳ್ಳೋದು ಗೊತ್ತೈತಿ. ನಿನ್ನ ಮನಿ ನಿನ್ನಂತೆಲ್ಲ ಇರ್ಲಿ, ನೀನೇ ಇರ್ಕೋ ಅದ್ರೊಳಗೆ. ಏನ ನನಗೆ ಗೊತ್ತೈತಿ ನನ್ನ ಸಂಸಾರ ಹೆಂಗ್ ನಿಭಾಯಿಸ್ಬೇಕಂತೇಳಿ. ನಾ ಇರ್ತೇನೆ ನನ್ನ ಪಾಡಿಗೆ. ಈ ಸೊಕ್ಕ ಬರ್ತೈತಿ ನಿನಗೆ ದುಡ್ಯಾಕತ್ತೆ ಅಂದ್ರ ಅಂತೇಳಿ ನಿನ್ ದುಡ್ಯಾಕ ಕಳಿಸ್ಬಾರ್ದಂತ ನನಗ. ನಿನ್ ಕಡೆಗೆ ಬಂದೇ ಬಿಡ್ತಲ್ಲ ಸೊಕ್ಕು. ಸುಮ್ಮನಿರಪ್ಪ ಮಲೇಶಣ್ಣ, ಏನ್ ಮಂದ ಮಾತಾಡ್ತೀಪ ನೀನು? ಗೊತ್ತಾಗದಿಲ್ಲ ತೀರ ಯಾಕೆ ಸರಿ ಯಾಕೆ ತಪ್ಪ ಅಂತೇಳಿ. ಅಲ್ಲ ಏನ್ ಮಾಡ್ಯಾಳಕ್ಕೆ ಅಂತದ? ನಿನ್ ಮಗಳ ದುಡ್ಯಾಕ ಹೋಗುದಿಲ್ಲ ನೀಗ? ಅಳಾನ್ ಸರಿ ಸಮ ಅದಕ್ಕ ಅನ್ಬೇಕಿತ್ತ. ಯಾಕ ಮನಿ ಚಂದಾಗಿ ನಡೀಲಿ, ಮನಿ ಲೋನ್ ಕಟ್ಟೋದೈತಿ, ಮನಿ ಮಕ್ಕಳದ ಸಾಲಿಗೆ ಜವಾಬ್ದಾರಿ ಐತಿ ಅಂತ ಹೊಕ್ಕಾಳ. ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿ. ನೀನ್ ಏನ್ ತೊಗೊಂಡ್ರೆ ಇದು ಮಾಡ್ತೀನಿ. ನಿನ್ನ ಮಗಳು ಓದಾಳ, ಆಫೀಸ್ನಾಗ ಕೆಲಸ ಮಾಡ್ತಾಳ. ನೀನ್ ಏನ್ ಅಷ್ಟು ಓದಿಲ್ಲ, ಅದಕ್ಕೆ ಗಾರ್ಮೆಂಟ್ಸ್ನಾಗ ಕೆಲಸ ಮಾಡ್ತಾಳ. ಅದ್ರಾಗ ಏನ್ ತಪ್ಪೈತಿ? ನನ್ನ ಸೊಸಿ ಬೆಳಗ್ಗೆ ನಸಕನಾಗ ಕಾಯಿಪಲ್ಲೆ ಮಾರ್ತಿದ್ಲ. ಏನ ನನ್ನ ಮಗ ತಂದು ಹಾಕಿದ್ದನ್ನ ಏನ್ ತಪ್ಪೈತಿ ಅದ್ರಾಗ? ಕಾಯಿಪಲ್ಲೆ ಮಾರಿದ್ರೆ ರೊಕ್ಕ ಜೋಡಿಸಿಟ್ಟಾಳ, ಹಂಗ ಕುಡ್ಸಿ ನಿನ್ನಂಗ್ ಮಾಡ್ಯಾಳ ಅಂತ ಮಾಡಿ. ಏನ ಹೆಣ್ಮಕ್ಳಿಗೆ ಜೀವನ ಮಾಡೋದು ನೀ ಹೇಳ್ಕೊಡ್ಬೇಕಾಗಿಲ್ಲ. ಸೊಕ್ಕ ಬರ್ತದಂತ. ಸೊಕ್ಕ ಯಾಕೆ ಬರ್ತತಿ? ನಿಮ್ಮಂತ ಗಂಡುಗಳಿಗೆ ಅಡ್ಡ ಹುಡುಗರು ಬರ್ತದ ಸೊಕ್ಕು. ನೆಟ್ಟಗ ಹೌದು ಹೆಂಡತಿ ಅಂತೇಳಿ ಕೈಯಾಗ ಆಸರಾಗಿ ಹೌದು ಹೆಂಡತಿನೂ ದುಡಿತಾಳ. ಇರ್ಲಿ ಏನಾತ, ನಮ್ಮ ಸಂಸಾರಕ್ಕೆ ದುಡಿತಾಳ. ಯಾರಿಗೆ ಕೊಡ್ತಾಳಕ್ಕೆ ರೊಕ್ಕನ? ನಿನ್ನ ಮನಿ ನಿನ್ನ ಮಕ್ಕಳು ನಿನಗ. ನಾಳೆ ಏನ್ಕೇನ್ರಾಗಿ ಕಟ್ಟಾಗಿ ಆಸ್ಪತ್ರೆಗೆ ಬಿದ್ರೆ ನಿನಗೆ ಕೊಡ್ತಾಳ. ನಿನ್ನ ಔಷಧಗಳಿಗೆ ಗಡ್ಡೆ ಆಡ್ತಾಳ. ಇನ್ನೇನ್ ಮಾಡ್ತಾಳ ಆಕೆ? ಗೊತ್ತಾಗೋದಿಲ್ಲ ತೀರ ಮನುಷ್ಯ. ಯಾಕೆ ಹಿಂಗ್ ಬರ್ಬರ್ತಾ ಮಾಡಕತ್ತೀನಪ್ಪ ನೀನು? ನೋಡ್ರಿ ಶಾಂತಕರ, ಇದು ನನ್ನ ಸಂಸಾರ ವಿಚಾರ, ನೀವು ತಲೆ ಹಾಕ್ಬೇಡ್ರಿ. ಯಾಕೆ ಬೇ ನೀ ಸೊಸಿ ಮಾತು ಕೇಳಿ ಕುಣಿಬೇಡ. ನಾಳೆ ನೀ ಸತ್ಯ ನಿನ್ ಹೆಣಕ್ ಮಣ್ಣು ಹಾಕಿ ಮಣ್ಣು ಹಾಕವ್ ನಾನು, ಹೆಣಕ್ ಬೆಂಕಿ ಹಚ್ಚವ್ ನಾನು. ಹೋಗ ಬಡ್ಯಾ ಹೋಗ. ನಿನ್ನಂತವನಿಂದ ಅದು ಬೇಕಾಗೇ ಇಲ್ಲ ನನಗೆ. ಏನ ನನಗಿಲ್ಲ ಅನ್ಕೊಂಡ್ಬಿಡ್ತೇನೆ ನಾನು. ಬೇಡ ನನಗೆ. ಮಗನೂ ಹಾಕಿನ, ಮಗಳು ಹಾಕಿನ, ಮೊಮ್ಮಗದಾನ. ನನ್ನ ಮೊಮ್ಮಗ ಮಾಡ್ತಾನ ಕೆಲಸ, ನೀ ಮಾಡ್ಬೇಕಾಗಿಲ್ಲ. ಇನ್ನೇನಾರ ಮನಿ ಕಡೆ ಬಂದ ನನ್ನ ಮಗನ ಕೊಡು ಅಂತೇಳಿ ಖುಷಿನ ಕಸ್ಕೊಂಡು ಹೋಗುದು, ಬಂದು ಬಾಯಿ ಮಾಡೋದು, ಏನಾರ ಒದರಾಡೋದು ಮಾಡಿದಿ, ಚಪ್ಪಲ್ಲೇ ಹೊಡಿತೀನಿ ಓಣ್ಯಾ ನಿಂದ್ರಿಸಿ. ಮತ್ತ ಏನ ನಿನ್ ಡೇಟ್ ಐತೆ ಅಷ್ಟ ಮಾಡ್ಕೋಬೇಕು. ಅಲ್ಕಟ್ಟ ಬಾಡೆ ಹಿಂಗ ನೀ ಹೆಂಡತಿ ನೀರದ್ದು ಹಾಕೊಂಡು ಮಕ್ಕಳನ್ನ ನೀರದ್ದು ಹಾಕೊಂಡು ನಡತಾಯಿ ದೂರ ಮಾಡ್ಕೊಂಡು ಎಲ್ಲಾರ್ಗು ಅಡ್ ಶೆಟ್ಟದ್ ನಡ್ಕೊಂಡು ಹೇಳ ತಿಂತೀನಿ ನೀನು. ಏನ ನೀ ಏನ್ ಜಲಮದಾಗ ಉದ್ದಾರ ಆಗುದಿಲ್ಲ ನೀನು. ಏನ ಹೆಂಡತಿ ಮಕ್ಕಳು ಅನ್ನೋದು ಯಾವತ್ತರ ತಲೆಯಾಗಿಟ್ಕೊಂಡು ಹೌದು ದುಡಿಬೇಕು ಸಾಕ್ಬೇಕು ಅನ್ನೋದು ಇತ್ತು ಅಕ್ಕತಿ ಸಂಸಾರ. ಉರ್ಬಾಡೆ ಈ ನಮ್ನಿ ಇಸ್ಪಿಟ್ ಆಡಕತ್ತಿ ಇದ್ದಿದ್ರು ಕಪ್ಪಣಕ್ಕಿಟ್ಟು ನಿನ್ನಂತೆ ನಿನ್ನ ಹೆಣ ಚಂದ ಆಗ್ಲಿ. ನಿನ್ನ ಕಡೆ ₹1 ರೊಕ್ಕ ಐತೆ? ಇನ್ನೂ ಇಸ್ಪಿಟ್ ಆಡಿ ಶೆಟ್ಟಿಬೇಕಂತಿ. ನಿನಗೇನ ಬಂದತ್ತೆ? ನಿನ್ನ ಕೇಡ್ಗಾಲ ನೀನು ಹೊತ್ಕೊಂಡು ಹೋಗುವಂಥದ್ದು ಎಂಥದ್ದು ಹುಟ್ಟಿದೆ ನನ್ನ ಹೊಟ್ಟ್ಯಾಗ ನೀನು. ಅದ ಹಂಗ ಟೈಮ್ ಪಾಸಿಗೆ ಆಡೋದು. ಒಂದೆರಡು ಸಲ ಗೆದ್ದು ರೊಕ್ಕ ತಗೊಂಬಂದಾಗ ಖುಷಿ ಪಟ್ಟಿದ್ದಿ? ಏನ್ ಖುಷಿ ಪಟ್ಟೇನೆ ಊರ್ಬಾಡೆ? ಗೆದ್ದು ರೊಕ್ಕ ತಂದ ಖುಷಿ ಪಟ್ಟೇನೆ? ಯಾ ಬಾಯಿಲೆ ಹೇಳ್ತಿ? ಮನೆಯಿಂದ 30 ಸಲ ರೊಕ್ಕ ಒಯ್ದು ಯಾವತ್ತು ಗೆದ್ದಿದ್ಯೋ ಏನೋ ನೆನಪು ಇಲ್ಲ ನನಗೆ. ಖುಷಿ ಪಟ್ಟಿದ್ನೆ? ಏನ್ ಕೇಳಿಸಿತ್ತೋ ಏನೋ ನನಗೆ ಯಾರಿಗ್ ಗೊತ್ತು. ಇನ್ನೊಮ್ಮೆ ಅವ್ವ ಅನ್ಬೇಡ ನನಗೆ ನೀನು. ಏನ ಇಷ್ಟು ಅಡ್ಡ ಶೆಟ್ಟದ ಇಷ್ಟು ನೀ ಎಲ್ಲಾರ್ದು ಹೊಟ್ಟೆ ಉರ್ಸಾಕತ್ತಿಯಲ್ಲ, ಅವ್ವ ಅನ್ಬೇಡ ನೀ ನನಗೆ.
ನನಗೆ ಮಗನ ಹುಟ್ಟಿಲ್ಲ ಅನ್ಕೋತೇನೆ ನಾನು. ಇಲ್ಲೋಡ ಬಂಗಾರದಂತ ಹೆಂಡತಿ ಏನ ಹಂಗ ಮಾಡಕ್ ಹೋಗ್ಬೇಡ. ಸಂಸಾರ ಸಲ ಪಾಪ ದುಡಿತಾ ಐತಿ, ಹೋಗಿ ಹೇಳತ್ಲೆ ಕಳ್ಳ ಕತ್ತರಿಸ್ಕೊಂಡು ಓಡಿ ಬಂದೈತಿ ಪಾಪ. ಗೊತ್ತೈತೇನ? ಹಂಗ ಮಾಡ್ಬೇಡ ಮಲ್ಲೇಶಣ್ಣ. ಹೆಂಡತಿ ಕೆಷ್ಟ ಆದ್ರು ಏನು ದುಡಿದ್ರೆ ಯಾರಿಗೆ ಕೊಡ್ತಾಳ, ಏನು ಹೊಳ್ಳಬಳ ಅದನ್ನ ಮಾತು ಹೇಳಕ್ ನನಗೂ ಆಗುದಿಲ್ಲ. ಹಂಗ ಮಾಡ್ಬೇಡಪ್ಪ. ನನ್ಗೆ ಗೊತ್ತೈತಿ ಅನುಮಾನ ಪಡ್ತಿ ಅಂತಕಿ ಮೇಲೆ. ಎದಕ್ಕೆ ಅನುಮಾನ ಪಡ್ತೀಯಪ್ಪ? ಅಲ್ಲ, ಹೆಣ್ಮಕ್ಳು ಕೆಡ್ಬೇಕಂದ್ರ ಕೆಲಸಕ್ಕೆ ಹೋಗಿ ಕೆಡ್ಬೇಕನ. ಇಲ್ಲೇ ಮನ್ಯಾಗ ಇರ್ತಾಳಲ್ಲ, ನೀ ಏನು 3 ಹೊತ್ತು ಅಕ್ಕಿನ ಕಾಯ್ತಿರ್ತೀಯನ? ಹೇಳಿ ನೀನ ನೋಡುನು. ಯಾರ್ಯಾರ ಒಂದಿಟ್ಟು ಕಣ್ಣು ಹೊಡೆದ್ರೆ ಒಳಗೆ ಬರ್ತಾರ. ಯಾಕೆ ಕೆಡ್ಬೇಕಂದ್ರೆ ಟ್ರ್ಯಾಂಕ್ನಾಗ ಇಟ್ಟು ಚಾವಿ ಹಾಕಿದ್ರು ಕೆಡ್ತಾರ. ಕೆಡ್ತಾರ ಅಂತಂದ್ರೆ ಬೇರೆ ಗಣಮಕ್ಳ ಕಡೆ ಹೋದ್ರೆ ಕೆಟ್ಟರಂಗಲ್ಲ, ಮನಸ್ಸಿನಾಗ ಕೆಟ್ಟ ಯೋಚನೆ ಹೋಗ್ಬೇಕಂತ ಮಾಡಿದ್ರು ಕೆಟ್ಟಂಗೆ. ಏನು ಅರ್ಥ ಮಾಡ್ಕೋ, ಅಂತ ಹೆಣ್ಮಗಳಲ್ಲಕ್ಕಿ. ಅದಕ್ಕೆ ಇಷ್ಟು ದಿನ ಬೇಕಾಗಿತ್ತೇನ ಮಲ್ಲೇಶಣ್ಣ? ದುಡಿಲಾರ್ದ ಚಂದಾಗಿ ಒಂದು ರೂಪಾಯಿಗೂ ಶಣತನ ಮಾಡ್ಕೊತ ಜೀವನ ಮಾಡ್ಕೊತ ಈ ಹೊತ್ತಿನ ಮಟನು ಹಿಂಗಾದಿರಿ ನೀವು. ಹಂಗೆ ಕೆಟ್ಟ ಹೆಣ್ಮಗಳಾಗಿದ್ರೆ ಕೈಯಾಗ ರೊಕ್ಕ ಆಡಿಸ್ಕೊಂತ ಅಲ್ಲಿ ಇಲ್ಲಿ ಚಲ್ಲಕ್ ಬಲ್ಲಕ್ ಮಾಡ್ಕೊತ ಜಿಂಚಾಕ್ ಮಾಡ್ಕೊಂತಿರ್ತಿದ್ಲು. ಇದನ್ನ ಅರ್ಥ ಮಾಡ್ಕೋ ಊಟ. ಕೇಳ್ರಿ, ಯಾಕೆ ಬಂದಿದ್ಲು ಮನೆಗೆ ಕೇಳ್ರಿ. ಆತ್ ಕೇಳ್ತೀನಿ. ಮದ್ವೆಯಿಂದ ಬಂದಕ್ಕೆ ಈ ನಮ್ನಿ ಬೈ ಮಾಡತ್ತೀರ ತಡಿ. ಬಾಯ್ ಮಾಡತ್ತಿ ಅಂದ್ರ ಹೋಗು ಹೊತ್ನ್ಯಾಗ ಅಷ್ಟು ಸಿಟ್ಟು ಬಂದಿತ್ತು. ಅವಸರ ಐತಿ ಹೋಗುದೈತಿ ಅಂದ ನನ್ನ ಮನಸ್ಸು ಈಗ ಹೋಗು ಹೊತ್ನ್ಯಾಗ ಮೂಡ್ ಹಾಳು ಮಾಡ್ಕೊಬಾರ್ದಂತ ಸುಮ್ಕ ಹೋಗೇನಿ. ಎದಕ್ ಬಂದಿದ್ಲ ಅವ್ರವ್ವ ಕೇಳ್ರಿ. ನಾವ್ ಅಷ್ಟು ಹೇಳಿದ್ವೇ ಇಲ್ಲ ನಮ್ಮ ಮನೆಗೆ ಅವ್ರು ಬರಬಾರ್ದು ಅಂತೇಳಿ. ಅಂದ್ಮೇಲೆ ಅವ್ರು ನಮ್ಮ ಮನೆ ಒಳಗೆ ಅಷ್ಟು ಧೈರ್ಯವಾಗಿ ಹೆಂಗ್ ಬಂದ್ಲಕ್ಕಿ? ನಿಮ್ಮಂತೆಲ್ಲ ಸಾಲ ತಗೊಂಡು ಇವತ್ತಿನವರೆಗೂ ಕೊಟ್ಟಿಲ್ಲ, ಇಲ್ಲೇ ಜೀತ ಮಾಡ್ದಕ್ಕಿ. ನಮ್ಮ ಮನೆ ಒಳಗೆ ಬರುವಂತ ಧೈರ್ಯ ಆಕಿಗೆ ಹೆಂಗ್ ಬಂತ? ನನಗದು ಗೊತ್ತಾಗಬೇಕು. ಯಾಕಮ್ಮ, ಯಾಕ ನಿಮ್ಮವ್ವಾರು ಇಲ್ಲಿ ಬಂದಿದ್ರ? ನಾ ಮೊನ್ನೆ ಹೇಳೇವಿಲ್ಲ, ನಿಮ್ಮ ಮನೆಯವರಿಂದ ಯಾರು ಬರಬಾರ್ದು ಅಂತ ನಾವು ಹೇಳಿದ್ವೇ ಹೇಳಿಲ್ಲ. ಅಂದ ಮೇಲೂ ಯಾಕೆ ಕರ್ಸಿದಿ ನೀನು? ಅಂದ್ರೆ ನಮ್ಮ ಮಾತಂದ್ರೆ ಏನು ಕಿಮ್ಮತ್ತಿಲ್ಲ ನಿನ್ಗ? ಹೇಳ, ನಮ್ಮ ಮಾತಂದ್ರೆ ಲೆಕ್ಕಕ್ಕಿಲ್ಲನ? ಈಕಿ ಬಾ ಅಂದಿರ್ತಾಳ. ಈಗ ನಾ ಹೊಟ್ಟಿಲ್ಲದೇನಿ, ನಮ್ಮ ಚಲೋ ಮಾತಾಡತ್ತಾಳ, ಬೆಕ್ಕಾದ್ ಮಾಡಿದ್ರು ಕೇಳೋದಿಲ್ಲ, ಬಾ ಅಂದಿರ್ತಾಳ, ಅದಕ್ಕೆ ಬಂದಾಳ ಆಕಿ. ಇಲ್ಲ ಮಾವ, ನಾ ಬಾ ಅಂದೇ ಇಲ್ಲ. ಆಕಿ ಬರ್ತಾಳಂತ ನಂಗೆ ಗೊತ್ತೂ ಇದ್ದಿದ್ದಿಲ್ಲ ಮಾವ. ನಿಜವಾಗ್ಲೂ ನಾ ಬಾ ಅಂದಿಲ್ಲ. ಪಾಪ ಬಾ ಅನ್ಲಾರ್ದನ ಬರ್ತಾಳ ಆಕಿ. ಅದು ಅಲ್ದೆ ಏನೇನ್ ಕೊಟ್ಟು ಕಳ್ಸಿದೇವ ನಿಮ್ಮ ಅವ್ವಗ? ನಾನು ಏನು ಕೊಟ್ಟು ಕಳ್ಸಿಲ್ಲ ಅತ್ತಿ, ಏನು ಕೊಟ್ಟಿಲ್ಲ. ಸುಳ್ಳು ಹೇಳ್ಬೇಡ ರೀ. ಏಯ್ ಪ್ರೀತಮ್ಮ, ನೀನ ನೋಡಿದಿಲ್ಲ? ಏನ್ ನೋಡಿದ್ರಿ ಹೇಳ. ಅದು ಸ್ವಪ್ನ, ಹೊರಗಡೆ CC ಕ್ಯಾಮ್ರಾ ಇದ್ದಿದ್ದು ನೆನಪೈತೆ? ನೆನಪಿಲ್ಲ ನಿನಗೆ? ಬಾಗ್ಲ ಕತ್ತಾಗ ಯಾರ ಬಂದ್ರ ಹೋದ್ರ ಮಾಡಿದ್ರೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ CC ಕ್ಯಾಮ್ರಾ ಹಾಕ್ಸಿಲ್ಲ ನಾವು. ನಿಮ್ಮವಾರು ಬಂದಾರ ಸಂಜೆ ಮಟನೂ ಅಲ್ಲಿ ಯಾರು ಅಡ್ಡಾಡಿಲ್ ಬಿಡ. ಸಂಜೆ ನಾವು ಬರೋಕ್ಕಿಂತ ಒಂದು 15-20 ನಿಮಿಷ ಮುಂಚೆ ಅಷ್ಟೇ ಹೋಗ್ಯಾರ ಅವ್ರು. ಹೋಗು ಹೊತ್ನ್ಯಾಗ ದೊಡ್ಡ 2 ಚೀಲ ತುಂಬ್ಕೊಂಡು ಹೋದ್ರು. ಏನು ಒಯ್ದ್ರು? ಅವ್ರು ಬರ್ಬೇಕಾದ್ರೆ ಸಣ್ಣದೊಂದು ಬ್ಯಾಗ್ ಹಿಡ್ಕೊಂಬಂದವ್ರು. ಹೋಗ್ತಾ ಏನದು ಚೀಲ ತುಂಬ ತುಂಬ್ಕೊಂಡು ಹೋಗಿದ್ದು? ಅಯ್ಯೋ ದೇವ್ರೆ, CC ಕ್ಯಾಮ್ರಾನ ಕಳ್ಳನ್ ಮನ್ಸ್ ಹುಳ್ಳುಳಗ್ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಳ. ಮೋಸ್ಟ್ಲಿ ನೆನಪಿಲ್ಲ ಇವಳಿಗೆ, ಇಲ್ಲ ಗೊತ್ತಿಲ್ಲ. ಏನಮ್ಮ ಅದ? ನಾವಿದ್ದಾಗ ಈ ರೀತಿ ಕರ್ಸುದು, ಚೀಲ ತುಂಬಿ ಕೊಟ್ಟು ಕಳ್ಸುದು ಏನ್ ಮಾಡ್ಬೇಕಂತ ಮಾಡಿ ನೀ ನಮ್ಮ ಮನಿನ ಗುಡ್ಸ್ ಗುಂಡಾಂತರ ಮಾಡ್ಬೇಕಂತದ್ಯಾ? ಹೆಂಗ? ನಿಂಗೆ ಏನ್ ಹೇಳಿತ್ತ? ನಿಮ್ಮ ಮನಿಂದ ಯಾರು ಬರಬಾರ್ದು ಅಂತ ಹೇಳಿದ್ದಿಲ್ಲ? ನಿನಗೇನಾರು ಹೋಗ್ಬೇಡ ಅಂದಿದ್ವ್ಯಾ? ನೀನ ಅಲ್ಲಿ ಹೋಗು ಬೇಕಾದ್ ಮಾಡ್ಕೊ ಅಂತ ಹೇಳಿತ್ತ. ನಮ್ಮ ಮನಿಗೆ ಅವ್ರು ಬರಬಾರ್ದು ಅಂತ ಹೇಳಿತ್ತ. ಆದ್ರೂ ಬಂದ್ಲು ನಿಮ್ಮವ್ವ. ಏನ ಮತ್ತೇನ ಸಾಲದಕ್ಕ ಅದು ಏನೋ ಬೇರೆ ಕೊಟ್ಟು ಕಳ್ಸಿ. ಹೇಳ ಬಾಯ್ ಬಿಡ, ಏನ್ ಕೊಟ್ಟಿ? ಬೆಳಗ್ಗೆ ನನಗೂ ಸಿಟ್ಟು ಬಂದಿತ್ತು, ಆದ್ರೂ ನಾ ಏನು ಅನ್ಲಂಗ್ ಹೋಗೇನಿ. ಸ್ವಪ್ನ, ಈ ಮನಿ ಒಳಗೆ ಸೊಸಿಯಾಗಿ ಬರೋ ಹೊತ್ನ್ಯಾಗ ನಮ್ಮಪ್ಪ ನಮ್ಮವ ನಿನ್ನ ಇಲ್ಲಿ ಕರ್ಕೊಂಬರೋ ಹೊತ್ನ್ಯಾಗ ಏನ್ ಕಂಡೀಷನ್ ಹಾಕಿದ್ರ? ಅದಕ್ಕೆ ನೀವು ಒಪ್ಕೊಂಡಿದ್ದಿಲ್ಲ? ಅನ್ನೋದು ಬಿಟ್ಟು ಮತ್ತೆ ಈಗ ಯಾಕೆ ಅವ್ರು ನಿಮ್ಮ ಅವ್ನ ಕರ್ಸಿ? ಅದು ರೀ, ನಾ ಬಾ ಅಂದಿಲ್ಲಪ್ಪಿ. ನಾ ಪ್ರೆಗ್ನೆಂಟ್ ಇದ್ನಲ್ಲ, ಅದಕ್ಕೆ ಪಾಪ ನೋಡಕ್ ಬಂದಾಳಕಿ ಏನೋ ತಿನ್ನಕ್ ಮಾಡ್ಕೊಂಡು. ನೋಡ್ದೆ ತಿನ್ನಕ್ ಏನ್ ಮಾಡ್ಕೊಂಡ್ ಬಂದಿಲ್ಲ. ಬೇಕ್ರೇನು ಮೋತಿಚೂರು, ಆ ಕೊಬ್ಬರಿ ಉಂಡಿ, ಅದೇನದ ಇನ್ನೊಂದು ಏನೋ ಸ್ವೀಟ್ ಮಾಡ್ಕೊಂಡ್ ಬಂದಾಳ. ಇದಕ್ಕೆ ಇಷ್ಟು ಬಿಲ್ಡಪ್ ಕೊಟ್ಟು ಇಲ್ಲಿ ಬರ್ಬೇಕಿತ್ತ? ಅದು ಹೋಗ್ಲಿ, ಹೋಗ್ತಾ ಏನ ತಗೊಂಡೋಗಿದ್ದ ಹೇಳ್ತೀಯಾ? ಹೇಳಂಗಿಲ್ಲ. ಏನ ತಗೊಂಡೋಗಿದ್ದ? ಅದು ಏನಿಲ್ಲ, ಅದು ದೇವ್ರಿ, ಅದು ಅತ್ತೆಯರ ಕ್ಷಮಿಸ್ಬಿಡ್ರಿ. ನಾನು ಬಾ ಅಂದಿಲ್ಲ, ಆಕಿ ಬಂದಾಳ. ಸ್ವಲ್ಪ ಅಕ್ಕಿ ಬೇಕು ಅಂದ್ಲು, ಗೊಡವಂದಾಗ ಅಷ್ಟಿದ್ವಲ್ಲ ಅಕ್ಕಿ, ಸ್ವಲ್ಪ ಜೋಳ ಕೊಟ್ಟು ಕಳಿಸ್ದೆ ಅಷ್ಟೇ. ನನ್ನಂತೆಲ್ಲ ನಾಟಕ ಮಾಡ್ತಿ? ನನ್ನ ಮಗ ನೋಡೇನೀಗ, ಅವನ್ನೇ ಕರ್ಕೊಂಡೋಗಿದ್ದೆ ಎಲ್ಲದಕ್ಕೂ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ತಗೊಂಡೋಗ್ಯಾಳ. ಏನ ಎಲ್ಲ ಆಕಿ ಗೊತ್ತಾಗಿಲ್ಲ. ಅರ್ಬಾಡ್ಸೆ ತಕೊಳಕ್ ಹೋಗಿ 1-2 ಬೀಳ್ಸ್ಯಾಳ, ಡಬ್ಬಿ ಹಿಂದೆ ಮುಂದೆ ಇಟ್ಟು ಹೋಗ್ಯಾಳ. ನಾನು ಆ ರೀತಿ ಇಡೋದೇ ಇಲ್ಲ. ಏನ ಎಷ್ಟಿಟ್ಟಿದ್ದೆ ಏನಿಟ್ಟಿದ್ದೆ ನಂಗೆ ಗೊತ್ತಿರಂಗಿಲ್ಲನ? ಅಂದ್ರೆ ಸಂತಿ ಸಾಮಾನು ತಗೊಂಡೋಗ್ಯಾಳ. ಜೋಳ, ಅಕ್ಕಿ, ಗೋಧಿ ಇಷ್ಟೇನಾ? ಮತ್ತೇನಾರು ತಗೊಂಡೋಗಿರ್ತಾಳ ಬಿಡ. ಆಯ್ತಾಯ್ತು, ಇನ್ಮೇಲೆ ವಾರ ಸಂತಿ ನಿಮ್ಮ ಅವ್ನ ಮನೆಗೆ ನಾವೇ ಹಾಕಿಸ್ಬಿಡ್ತೇವೆ ತಗೋ. ಇದಕ್ಕೆ ಬಂದಿದ್ಲನ? ಅದೇ ಅಂತಾರ ಹುಟ್ಟುಗುಣ ಸುಟ್ರು ಹೋಗಂಗಿಲ್ಲ ಅಂತೇಳಿ. ನಾಯಿನ್ ತಗೊಂಡೋಗಿ ಸಿಂಹಾಸದ ಮೇಲೆ ಕುಂದ್ರಿಸಿದ್ರು ಅದ್ರ ಚಾಳಿ ಬಿಡಲ್ಲದ. ಹೆಸ್ತಿ ಕಂಡ ತಕ್ಷಣ ಎಗರೇ ಬಿಡ್ತತಂತ. ಹಂಗಾತ ನಿಂದು ನಿಮ್ಮ ಒಂದು ಬಾಳೆ. ಇಷ್ಟು ದೊಡ್ಡ ಮನೆ ಸೊಸೆಯಾಗಿ ಬಂದು ಮತ್ ನಿಮ್ಮವ್ ಚಿಲ್ರಾ ಬುದ್ಧಿ.
ನೋಡಕ್ ಬಂದು ಸಂತಿ ತಗೊಂಡು ಹೋಗೋದು ಈಡೆಗೆ. ನಿನಗೆ ಬ್ಯಾಡ ಅಂತ ಹೇಳಕ್ಕಾಗ್ಲಿಲ್ಲನ, ಒಯ್ಬಾರ್ದವ ಇದೆಲ್ಲ ಸರಿ ಅಲ್ಲ ಅಂತ ಹೇಳಕ್ಕಾಗ್ಲಿಲ್ಲನ, ಐತ್ ತಡಿಯವ ಅಂತ ಕೊಟ್ಟು ಕಳ್ಸಿಬಿಟ್ಟೆನ ಈಡೆಗೆ ಅಲ್ಲ. ಥು, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಎಷ್ಟು ಪ್ರೀತಿಯಿಂದ ನೋಡ್ಕೊಳಕತ್ತೇನಿ. ಹೋಗ್ಲಿ ಬಿಡ, ಪ್ರೆಗ್ನೆಂಟ್ ಅದಾಳ, ಯಾಕೆ ಬೈಬೇಕಂತೇಳಿ ಮತ್ತಿಂತ ಸಗಣಿ ತಿನ್ನ ಬುದ್ಧಿನೇ ಬಿಡಲ್ಲ. ಅದಕ್ಕೆ ನಿಮ್ಮಂತ ಅವನ್ನ ತಂದಿಲ್ಲಿ ಸೊಸಿ ಮಾಡ್ಕೊಳಕ್ ನಂಗೆ ಇಷ್ಟ ಇದ್ದಿದ್ದಿಲ್ಲ. ಇವತ್ತು ನನ್ನ ಹೊಟ್ಟೆಗೆ ಎಷ್ಟು ಬೆಂಕಿ ಬಿದ್ದತ್ತು ಗೊತ್ತಾ ನಿನಗೆ? ನನ್ನ ಚೈತ್ರ ನಾನು ಹಿಡ್ಕೊಂಡು ಎಷ್ಟು ಹತ್ಲು ಅಂತ ಗೊತ್ತಾ ನಿನಗೆ? ನಮ್ಮ ಅಣ್ಣನ ಮಗಳು ಅತ್ತಿ, ನಾನು ನಿಮ್ಮ ಮನೆಗೆ ಬರಬೇಕಿತ್ತು, ನನಗಿಲ್ಲಿ ಮದ್ವೆ ಇಷ್ಟ ಇಲ್ಲ, ಆದರೂ ನೀವು ಹೇಳಿದ್ರನ್ನು ಕಾರಣಕ್ಕೆ ಒಪ್ಕೊಂಡು ಮಾಡ್ಕೊಳಕತ್ತೇನಿ, ನನ್ನ ಮನಸ್ಸೆಲ್ಲ ನಿಮ್ಮ ಮನ್ಯಾಗ ಐತತ್ತಿ ಅಂತೇಳಿ ಎಷ್ಟು ಹತ್ಲಕ್ಕೆ ಆಕಿಗೆ ಮೋಸ ಮಾಡಿದ್ದೆ ನೀನು. ನನ್ನ ಮಗನೂ ಅವನೇಂದ ಸಾಚ ಅಲ್ಲ. ಇಂಥ ಸಂಬಂಧಕ್ಕೆ ಹೋಗಿ ಹುಡುಗಿನ ಲವ್ ಮಾಡಿ ಬಂಗಾರದಂಥ ಹುಡುಗಿ ಚೈತ್ರಾನ್ ಬಿಟ್ಟು ನೀನು ಮಾಡ್ಕೊಂಬಂದಾನಲ್ಲ, ಅತ್ತಿ ಮಾವ ಎಂತ ಹಂಗೆಟ್ ಫ್ಯಾಮ್ಲಿ ಅಂತೇಳಿ ಅವಂಗೂ ನಾಚಿಕೆ ಆಗ್ಬೇಕು ಜನ್ಮಕ್ಕೆ ನಿಮ್ಮಿಬ್ಬರಿಗೂ. ಏನಮ್ಮ ಇದೆಲ್ಲ ನೀನು? ನಾನು ಎಷ್ಟು ಸಮಾಧಾನವಾಗಿ ಆದಷ್ಟು ನಿನ್ ಮನ್ಸಿಗೆ ಬೇಜಾರಾಗಬಾರ್ದು, ನನ್ನ ಹೆಂಡತಿ ಚೆನ್ನಾಗಿರ್ಲಿ ನಿನ್ ಜೊತೆಗೆ ಅಂತೇಳಿ ನಾನೆಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಂಥ ಸಣ್ಣ ಪುಟ್ಟ ತಪ್ಪು ಮಾಡಿ, ಸಣ್ಣ ಪುಟ್ಟ ಅಂತೇನಲ್ಲ, ಬ್ಯಾಡ ಅಂದಿದ್ದ ತಪ್ಪನ ಮಾಡಿ ಯಾಕೆ ಹಿಂಗೆ ಸಿಕ್ಕೊಂತಿ, ಯಾಕೆ ಹಿಂಗೆ ಒಂಥರ ಅಕ್ಕಿ ಮನ್ಸಿಗೂ ಬೇಜಾರು ಮಾಡಿ ನಿನ್ ಮನ್ಸಿಗೂ ಬೇಜಾರು ಮಾಡ್ಕೊಳಂಗ ಆಕತಿ. ನಿಮ್ಮ ಅವ್ಗ ಒಂದ್ಸಲ ಹೇಳ್ಬಿಡ, ಬರ್ಬೇಡ ಅಂದ್ರೆ ಬರ್ಬೇಡ, ಈ ಮನಿ ಕಾಲ್ ಇಡಬೇಡ ಅಂತ ಒಂದ್ಸಲ ಹೇಳ್ಬಿಡು. ನಾನು ನನ್ನ ಹೆಂಡತಿ ಸಾಯಿ ಮಠನು ನಿಮ್ಮ ತವ್ರ ಮನೆಯಿಂದ ಯಾರು ಬರಬಾರ್ದು ಅಷ್ಟೇ. ಏನು ಅರ್ಥ ಆತಲ್ಲ? ಈಗತ್ತೇನು ಪ್ರಯೋಜನ? ಎಲ್ಲ ಚೆನ್ನಾಗಿತ್ತು, ಹಾಳು ಮಾಡ್ಕೊಂಡಿದ್ದೆ ನೀನು. ನಿಮ್ಮವ್ವ ನಿಂಗೆ ಫೋನ್ ಹಚ್ಚಲಾರ್ದ ಬಂದಾಳ, ಫೋನ್ನಾಗ ಹೇಳಲಾರ್ದ ಬಂದಾಳ, ಬ್ಯಾಡ ಅಂತ ಹೇಳ್ಬೇಕಿಲ್ಲ ನೀನು. ಅದು ಅಲ್ಲದೆ ಬಂದ್ರೆ ಬರಲಿ, ನೋಡಿದ್ಲಾ ಹೋದ್ಲಾ, ಛೀ ಆ ವಿಡಿಯೋ ನೋಡ್ತಿದ್ದಂಗೆ ನನಗೆ ಒಂಥರ ಆತು. ಅಷ್ಟೊಂದು ಚೀಲ್ಗಟ್ಲೆ ತುಂಬ್ಕೊಂಡು ಹೋಗೋ ಕೆಲಸ ಏನಿತ್ತು? ಸಂತಿ ಸಾಮಾನು ಕಳುವಲೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ರು ವಿಡಿಯೋದಾಗ ಕಾಣ್ತಿದ್ದಿಲ್ಲ, ಇಲ್ಲೇ ಪರ್ಸ್ನಾಗ ಇಟ್ಕೊಂಡು ಹೋಗಿದ್ಲು. ಆ ಚೀಲ ತುಂಬ್ಕೊಂಡು ಥೂ ಸಯ್ಯ. ನೆಮ್ಮದಿಯಾಗಿದ್ದ ಜೀವನ ನಮ್ಮ ಅವನೇ ಹಾಳು ಮಾಡಿದ್ಲು. ಏನ್ ಆಸೆನ ಏನಪ್ಪ. ಅಯ್ಯೋ ದೇವ್ರೆ, ಇನ್ನೆಷ್ಟು ದಿನ ಬೇಕೋ ಇನ್ನೇ ಇದೆಲ್ಲ ಸರಿ ಹೋಗಕ್ಕೆ.